ಹಲೋ, ಶ್ರೀ ಲಕ್ಷ್ಮೀದೇವಿಯ ಜಾತ್ರಾ ನಿಮಿತ್ತವಾಗಿ ಹಮ್ಮಿಕೊಂಡಂತ ಈ ಮೇಲ್ಮಟ್ಟಿ ಕಬಡ್ಡಿ ಉತ್ಸವದ ಸಾಕಷ್ಟು ಪಂದ್ಯಗಳು ಯಶಸ್ವಿಯಾಗಿ ನಡೆದು ನಾಗ್ನೂರು ವರ್ಸಸ್ ಹುಣಸಾ, ನಾಗ್ನೂರು ವರ್ಸಸ್ ಹುಣಸಾ ಈ ಎರಡು ತಂಡಗಳ ನಡುವೆ ಈ ಪಂದ್ಯ ನಡೀತಾ ಇದೆ. ಅದೇ ರೀತಿಯಾಗಿ ಆಟಗಾರರ ಒಂದು ಗಮನಕ್ಕಿರಲಿ, ಒಂದೇ ಊರಿನ ಆಟಗಾರರಿರಬೇಕು. ಇದು ತಮ್ಮ ಗಮನಕ್ಕೆ ಇರಲಿ. ಏನಾದ್ರು ನಮ್ಗೆ ಅಬ್ಜೆಕ್ಷನ್ ಬಂತಪ್ಪ ಅಂತಂದ್ರೆ ಬಯೋಮೆಟ್ರಿಕ್ ಇಟ್ಕೊಂಡು ರೆಡಿ ಆಗಿದ್ದಾರೆ. ಇದು ತಮ್ಮ ಗಮನಕ್ಕಿರಲಿ. ಎಸ್, ರೈಟ್. ಕೊನೆಗೆ ಏನು ನಿರ್ಣಯ ತಗೊಳ್ತಾರೆ ಅದಕ್ಕೆ ಎಲ್ಲರೂ ಬದ್ಧರಾಗಿರ್ಬೇಕು. ಒಂದೇ ಊರಿನ ಆಟಗಾರಬೇಕನ್ನೋ ನಿಯಮವನ್ನ ತಾವೆಲ್ಲರೂ ಪಾಲಿಸಬೇಕು. ಹುಣಸಾ ವರ್ಸಸ್ ನಾಗ್ನೂರು ಅಂಕ ಪಡೆಯುವ ನಿರೀಕ್ಷೆಯಲ್ಲಿ ಕಾದು ನೋಡಬೇಕು. ಸಟ್ ಹೊಡೆದಾನ, ಒಂದು ಅಂಕ ಹುಣಸಾ ತಂಡಕ್ಕೆ, ನಾಗ್ನೂರು ತಂಡಕ್ಕೆ. ಮುಂದಿನ ಪಂದ್ಯ ಜೈ ಶ್ರೀರಾಮ್ ಮೆಲ್ಮಟ್ಟಿ ಹಾಗೂ ಶ್ರೀ ಲಕ್ಷ್ಮೀದೇವಿ ತಂಡದ ಆಟಗಾರರು ತಯಾರಿಯನ್ನ ಮಾಡಿಕೊಂಡು ಬೇಗನೆ ಅಂಗಣಕ್ಕೆ ಪ್ರವೇಶವನ್ನು ನೀಡಬೇಕು. ಮೊದಲ ಖಾತೆಯನ್ನು ತೆರೆದ ಹುಣಸಾ ತಂಡ 1-1 ಸಮಬಲದಲ್ಲಿ ಈ ಪಂದ್ಯ ಸಾಗ್ತಾ ಇದೆ. ಬಿರುಸಿನ ಪಂದ್ಯ ಆಗುವ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದ್ದಾವೆ. ಹುಣಸಾ ವರ್ಸಸ್ ನಾಗ್ನೂರು. ಸುರೇಶನ ದೊಡ್ಡಮನೆಯವರು ಬೇಗನೆ ಮೈದಾನಕ್ಕೆ ಆಗಮಿಸಬೇಕು. ಮುಂದಿನ ಪಂದ್ಯ ಶ್ರೀ ಜೈ ಶ್ರೀರಾಮ್ ಮೆಲ್ಮಟ್ಟಿ ಹಾಗೂ ಲಕ್ಷ್ಮೀದೇವಿ ಶಿವಾಪುರ್ ತಂಡದ ಆಟಗಾರರು ತಯಾರಿಯಲ್ಲಿರಬೇಕು. ಇದು ಶ್ರೀ ಲಕ್ಷ್ಮೀದೇವಿ ಜಾತ್ರೆ ಹಮ್ಮಿಕೊಂಡಿರುವಂತಹ 55 ಕೆಜಿ 5 ಜನ, 60 ಕೆಜಿ 2 ಜನ ಕಬಡ್ಡಿ ಪಂದ್ಯಾವಳಿಗಳು. ಇದು ಕಡಿಮೆನಟ್ಟಿಯ ಕಬಡ್ಡಿ ವೈಭವ. ಈಗಾಗಲೇ ಸಾಕಷ್ಟು ಪಂದ್ಯಗಳು ಯಶಸ್ವಿಯಾಗಿ ಮುಗಿದು ಹೈ ವೋಲ್ಟೇಜ್ ಪಂದ್ಯಗಳು ಮಾತ್ರ ಬಾಕಿ ಇದೆ. ಅದರಲ್ಲಿ ಇದು ಕೂಡ ಮಹಾಲಕ್ಷ್ಮಿ ನಾಗ್ನೂರು ವರ್ಸಸ್ ಹುಣಸಾ ಪಂದ್ಯ ಅತ್ಯಂತ ದುರ್ಸಾಹಸದಲ್ಲಿ ನಡೀತಾ ಇದೆ. ಸಮಬಲದಲ್ಲಿ ಹೋರಾಟ 1-1. ಎಸ್ಎಸ್ಎ ಹುಣಸಾ ವರ್ಸಸ್ ಮಹಾಲಕ್ಷ್ಮಿ ನಾಗ್ನೂರು. ಎರಡು ತಂಡಗಳ ನಡುವೆ ಬಿರುಸಿನ ಪಂದ್ಯ ಕಂಡು ಬರುವಲ್ಲಿ ಯಾವುದೇ ಸಂಶಯ ಬೇಡ. ಪ್ರೇಕ್ಷಕರು ಚಪ್ಪಾಳೆಯನ್ನು ತಟ್ಟಬೇಕು. ಯಾಕಪ್ಪ ಅಂತಂದ್ರೆ ಚಪ್ಪಾಳೆ ಆಟಗಾರರ ಸ್ಫೂರ್ತಿ. ಅದೇ ರೀತಿಯಾಗಿ ಯುವಕರ ಜೊತೆ ಕೂಡಿ ಯುವಕರಾಗಿ ಎಲ್ಲ ಯಾವುದೇ ಕ್ರೀಡೆ ಇರಲಿ, ಇವತ್ತು ದಿನ ನಮ್ಮ ಮೇಲ್ಮಟ್ಟಿ ಗ್ರಾಮದ ಎಲ್ಲ ಯುವಕರ ಬೆನ್ನಿಗೆ ನಿಂತು ತಮ್ಮ ಸೇವೆಯನ್ನು ಸಲ್ತಕ್ಕಂಥ ಸುರೇಶನ ದೊಡ್ಡಮನಿ SDMCಯ ಉಪಾಧ್ಯಕ್ಷರು, ಸರ್ಕಾರಿ ಕನ್ನಡ ಪ್ರಾಥಮಿಕ ಶಾಲೆ ಮೇಲ್ಮಟ್ಟಿ SDMC ಉಪಾಧ್ಯಕ್ಷರಾದಂಥ ಸುರೇಶನ ದೊಡ್ಡಮನಿ ಇವರಿಗೆ ಇದೇ ರೀತಿ ಆರೋಗ್ಯ ಆಯುಷ್ಯವನ್ನು ಕೊಟ್ಟು ಶ್ರೀ ಲಕ್ಷ್ಮೀದೇವಿ ಕಾಪಾಡಲಿ. ಜೊತೆಗೆ ಯುವ ಮತ್ತೆ ಹುಣಸಾ ವರ್ಸಸ್ ವಂದನಗಳು ನಾಗ್ನೂರು. ಎಸ್ಎಸ್ಎ ಹುಣಸಾ ವರ್ಸಸ್ ನಾಗ್ನೂರು. ಈ ಪಂದ್ಯದ ನಿರ್ಣಾಯಕರಾಗಿ ಲಕ್ಕಪ್ಪನ ಓಜಾಪುಲ್ ಹಾಗೂ ಶಿವಾನಂದನ ಬಾಗಾಯಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಇವರು ಕೂಡ ಪ್ರತಿ ವರ್ಷ ನಮ್ಮ ಒಂದು ಕರೆಗೆ ಹೋಗಟ್ಟು ತಮ್ಮ ಬಿಡುವಿಲ್ಲದ ಸಮಯದಲ್ಲಿ ಬಂದು ಈ ನಮ್ಮ ಪಂದ್ಯಾವಳಿ ಎಷ್ಟು ಯಶಸ್ವಿ ಆಗ್ತಾ ಇದೆ ಅದಕ್ಕೆಲ್ಲ ಅವರು ಕೂಡ ಕಾರಣೀಭೂತರು. ಇವರ ಸೇವೆ, ಇವರ ಒಂದು ಸಹಕಾರ ಇದೇ ರೀತಿ ಮುಂದೆ ನಮ್ಮ
ಈ ಕ್ರೀಡಾಕೂಟದಲ್ಲಿ ಇರಲಿ ಅಂತೇಳಿ ಆಶಿಸ್ತಾ ಪಂದ್ಯ ಸಮಬಲದಲ್ಲಿ ನಡೀತಾ ಇದೆ. ಎರಡು ಜಾತ್ರೆಯ ಒಂದು ಮಳೆಯ ವಾತಾವರಣದಲ್ಲಿದ್ದರೂ ಕೂಡ ಆ ತಾಯಿ ಕಣ್ತೆರೆದು ಈ ಮಕ್ಕಳ ಆಟ ನೋಡಲಿಕ್ಕೆ ಎಲ್ಲರ ಒಂದು ಆ ನಿರ್ಣಯ ಇಂದು ಉತ್ತಮವಾಗಿ ನಡೀತಾ ಇದೆ. ಈ ಭವಿಷ್ಯದ ಆಟ ಜೀವನದ ನಮ್ಮ ಒಂದು ಶ್ರಮದ ಒಂದು ಫಲಿತಾಂಶ. ಶ್ರೀ ಲಕ್ಷ್ಮೀ ದೇವಿಯ ಜಾತ್ರೆಗೆ ಪ್ರತಿ ವರ್ಷ ನಾನಾ ತರ ಊರಿನಿಂದ ಬಂದಂತ ಆಟಗಾರರು ಉತ್ತಮ ಹಿಡಿದ ಮಹಾಲಕ್ಷ್ಮಿ ನಾನೂರು ತಂಡದಿಂದ ಇದರೊಂದಿಗೆ ಪಂದ್ಯದ ಅಂಕ 3-2 ಒಂದು ಅಂಕದ ಮುನ್ನಡೆ ನಾಗ್ನೂರು ತಂಡಕ್ಕೆ ಲಭಿಸ್ತಾ ಇದೆ. ಜರ್ಸಿ ನಂಬರ್ 9 ಉತ್ತಮವಾಗಿ ನಾಗ್ನೂರು ಟೀಮಿನವರು ಪ್ರತಿ ವರ್ಷ ಕೂಡ ಅವರ ಪ್ರೈಜನ್ನ ತೆಗೆದುಕೊಂಡು ಹೋಗ್ತಾ ಬಂದಿದ್ದಾರೆ. ಅದು ಜರ್ಸಿ ನಂಬರ್ 1 ಯುವ ತಂಡದ ಒಂದು ನಾಯಕ. ಆಟ ನಮ್ಮ ಜೀವನದ ಒಂದು ಫಲಿತಾಂಶ. ಈಗಾಗಲೇ ನಾಗ್ನೂರು ತಂಡದ ಜರ್ಸಿ ನಂಬರ್ 1 ನಮಗೆ ಒಂದು ಯಾವುದೇ ಒಂದು ಜವಾಬ್ದಾರಿ ಕ್ರೀಡೆಯನ್ನ ನಡೆಸಬೇಕಾದರೆ ಅದರ ಬೆನ್ನು ಎಲುಬಾಗಿ ನಿಂತು ಶ್ರೀ ಮಾರುತಣ್ಣ ನಾಯ್ಕ್ ಈ ಯುವಕರನ್ನ ಆಟಗಾರನ್ನ ಬೆಳೆಸುತ್ತಾ ಇವ್ರನ್ನ ಒಳ್ಳೆಯ ಒಂದು ಆಟದ ಕಬಡ್ಡಿ ಅಂದರೆ ಕರ್ನಾಟಕದ ಬೇರೆ ದೇಶದಲ್ಲಿ ಕೂಡ ಆಡ್ತಕ್ಕಂಥ ಯುವಕರನ್ನ ಬೆಳೆಸಿದ್ದಾನೆ. ಇವರಿಗೂ ಕೂಡ ಮಾರುತಣ್ಣ ಇವರ ಕಾರ್ಯಕ್ಕೆ ಪ್ರಶಸ್ತಿಯನ್ನ ವ್ಯಕ್ತಪಡಿಸಿ ನಮ್ಮ ಮೇಲ್ಮಟ್ಟಿ ಗ್ರಾಮ ಕೆಜಿ ವಿಭಾಗದಲ್ಲಿ ಇವತ್ತು ಹೆಸರನ್ನ ಮಾಡಲಿಕ್ಕೆ ಸಾಧ್ಯವಾದವರು ಇವರು ಕೂಡ. ಇವರ ಈ ಕಾರ್ಯ ಹೀಗೆ ಮುಂದುವರಿತಾ ಇರಲಿ. ಇದೇ ರೀತಿ ಈ ಕ್ರೀಡೆಗಳು ನಮ್ಮ ಮೇಲ್ಮಟ್ಟಿ ಗ್ರಾಮದಲ್ಲಿ ಯಶಸ್ವಿಯಾಗಿ ನಡಲಿ ಅಂತೇಳಿ ಆಶಿಸ್ತಾ ಮತ್ತೊಮ್ಮೆ ವೈಯಕ್ತಿಕವಾಗಿ ಗ್ರಾಮದ ಪರವಾಗಿ ಮಾರುತಣ್ಣ ನಾಯ್ಕ್ ದೇವರು ಇವರಿಗೆ ತುಂಬ ಹೃದಯದ ಅಭಿನಂದನೆಗಳ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಮತ್ತೆ ಎಸ್ಎಸ್ಎ ಹುಣಸಾಳ್ ವರ್ಸಸ್ ನಾಗ್ನೂರು ಎರಡು ತಂಡಗಳ ಉತ್ತಮ ಕಬಡ್ಡಿ ನಡ್ತಾ ಇದೆ. ಹತ್ತು ಎರಡು ನಾಗ್ನೂರು ಪರವಾಗಿ ಮತ್ತೆ ಜರ್ಸಿ ನಂಬರ್ 9 ನಮ್ಮ ಜೀವನದ ಒಂದು ನಾವು ಮಕ್ಕಳನ್ನ ಒಂದು ಇದೇ ರೀತಿಯಾಗಿ ಬೆಳೆಸಿ ಕ್ರೀಡೆ ಅಂದರೆ ಮೊದಲಿನ ಹಣ ಅಂತಸ್ತು ಆಸ್ತಿ ಇವು ಜೀವನದಲ್ಲಿ ಕೆಟ್ಟ ಆಲೋಚನೆ, ಶಕ್ತಿ, ಯುಕ್ತಿ, ಪ್ರಾಮಾಣಿಕತೆ ಇವು ಜೀವನದ ಒಂದು ಮೂಲ ಜೀವನದ ಆಧಾರ. ಅದೇ ರೀತಿಯಾಗಿ ಈ ನಮ್ಮ ಪಂದ್ಯಾವಳಿಗೆ ನಮ್ಮೂರಿನ ಹಿರಿಯರಾದಂಥ ಗುರ್ಷಿದ್ ಮಲ್ಲಪ್ಪ ಕುರ್ಮೆ ಗುಂಡುಗೋಳು ನಮ್ಮೂರಿನ ಹಿರಿಯ ಕುಸ್ತಿಪಟುಗಳು ಹಾಗೂ ಈಗಿನ ಯುವಕರಿಗೆ ಕುಸ್ತಿಪಟುಗಳಿಗೆ ಮಾರ್ಗದರ್ಶಕರಾಗಿ ಸೇವೆಯನ್ನು ಸಲ್ಲಿಸತಕ್ಕಂಥ ಗುರ್ಷಿದ್ ಗುಂಡು ಮಲ್ಲಪ್ಪ ಇವರು ಕೂಡ ಈ ನಮ್ಮ ಪಂದ್ಯಾವಳಿಗೆ ಆಗಮಿಸಿದ್ದಾರೆ. ಇವರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತವನ್ನ ಕೋರ್ತಾ ಮತ್ತೆ ಈ ಪಂದ್ಯಕ್ಕೆ ಅತ್ಯುತ್ತಮ ಹಿಡಿತ, ಸಂಘಟಿತ ಹಿಡಿತ ಪ್ರಮುಖ ಅದೇ ರೀತಿ ಮುಂದಿನ ಪಂದ್ಯಕ್ಕಾಗಿ ಜೈ ಶ್ರೀರಾಮ್ ಮೆಲ್ನಟ್ಟಿ ಹಾಗೂ ಶ್ರೀ ಲಕ್ಷ್ಮೀದೇವಿ ಶಿವಾಪುರ ತಂಡದ ಆಟಗಾರರು ನಮ್ಮ ತಯಾರಿಯಲ್ಲಿರಬೇಕು. ಇದರೊಂದಿಗೆ ಈ ಪಂದ್ಯದ ಅಂಕ 3-10 ಇನ್ ಫೇವರ್ ಆಫ್ ನಾಗ್ನೂರ್. 7 ಅಂಕಗಳ ಅಂತರದೊಂದಿಗೆ ಮಹಾಲಕ್ಷ್ಮಿ ನಾಗ್ನೂರ್ ವಿಜಯದ ಹಾದಿಯನ್ನ ಹಿಡಿತಾ ಇದೆ. ಅದೇ ರೀತಿಯಾಗಿ ಈ ನಮ್ಮ ಪಂದ್ಯಾವಳಿಗೆ
ಗ್ಯಾಲರಿ ಸೇವೆಯನ್ನ ಕೊನೆಯ 3 ನಿಮಿಷದ ಆಟ ಬಾಕಿ, ಕೇವಲ 3 ನಿಮಿಷದ ಆಟ ಬಾಕಿ ಪಂದ್ಯಕ್ಕೆ ಲಭಿಸ್ತಾ ಇದೆ. ಅತ್ಯುತ್ತಮ ಹಿಡಿತ, ರೈಡರ್ ಇಸ್ ಔಟ್. ಅತ್ಯುತ್ತಮ ಪ್ರಯತ್ನ ಜೆರ್ಸಿ ನಂಬರ್ 2. ಈ ನಮ್ಮ ಪಂದ್ಯಾವಳಿಗೆ ಪ್ರೇಕ್ಷಕರಿಗೆ ಅನುಕೂಲವಾಗುವ ರೀತಿಯಲ್ಲಿ ಕೂತು ನೋಡಲಿಕ್ಕೆ ಗ್ಯಾಲರಿ ಸೇವೆಯನ್ನ ಸಲ್ಲಿಸಿದಂತ ನಾಗಪ್ಪ ಹಿತ್ತಲಮನಿ ಇವರು ಕೂಡ ಆಗಮಿಸಿದ್ದಾರೆ. ಇವರಿಗೂ ಕೂಡ ಆತ್ಮೀಯ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ನಾಗಪ್ಪನ ಹಿತ್ತಲಮನಿ ಇವರು ಕೂಡ ಚಪ್ಪಾಳೆ ಚಪ್ಪಾಳೆ. ನಾಗಪ್ಪ ಹಿತ್ತಲಮನಿ ಇವರಿಗೂ ಕೂಡ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. 5-13 ಇಂತಿಯರ ನಾಗ್ನೂರು. ಕಬಡ್ಡಿ 2 ತುರ್ಸಿನ ತಂಡ ಉತ್ತಮವಾಗಿ ತಂಡ ನೀಡ್ತಾ ಇದೆ. ಒಳ್ಳೆಯ ಒಂದು ತಂಪಾದ ವಾತಾವರಣದಲ್ಲಿ ನಡ್ತಕ್ಕಂಥ ಒಳ್ಳೆಯ ಚಿಂತೆ ಮರಿತೆ ಜಿಗಿತಾ ಇದ್ದರು, ಹಿಡಿತಾ ಇದ್ದಾರೆ. 2 ತಂಡಗಳು ಕೂಡ ಅತ್ಯುತ್ತಮವಾದ ಪ್ರಯತ್ನವನ್ನ ಮಾಡ್ತಾ ಇದ್ದಾವೆ. ಗೆಲುವಿನ ಸನಿಯಕ್ಕೆ ಆಗ್ತಾ ಇದ್ದಾವೆ 2 ತಂಡಗಳು ಕೂಡ. ಆದ್ರೂ ಕೂಡ ಕೊನೆಯ 1 ನಿಮಿಷದ ಆಟ ಬಾಕಿ ಲಭಿಸ್ತಾ ಇದೆ. ನಾಗ್ನೂರ್ ತಂಡ, ಯುವ ತಂಡ. ಮುಂದಿನ ಪಂದ್ಯ ಜೈ ಶ್ರೀರಾಮ್ ಮೆಣಮನಟ್ಟಿ ವರ್ಸಸ್ ಶ್ರೀ ಲಕ್ಷ್ಮೀದೇವಿ ಶಿವಾಪು. ತಾವು ತಂಡದ ಆಟಗಾರರೊಂದಿಗೆ ಅಂಕಣಕ್ಕೆ ಬರಬೇಕೆಂದು ಕೇಳ್ಕೊತಿದ್ದೀವಿ. ಪಂದ್ಯ ಮುಕ್ತಾಯ. ಈ ಪಂದ್ಯದ ವಿಶೇಷ ಅಲ್ಲಿ ಮಹಾಲಕ್ಷ್ಮಿ ನಾಗ್ನೂರ್ 10 ಅಂಕಗಳ ಅಂತರದೊಂದಿಗೆ ಪಿಟಿ ಉಷಾ ತಂಡವನ್ನ ಶ್ರೇಷ್ಠರಾಗಿ ಹೊರಹೊಮ್ಮಿದ್ದಾರೆ. ಮುಂದಿನ